ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಎಳ್ಳು ಕರ್ಜಿಕಾಯಿ ಮಾಡೋಣ. ಗಣೇಶನಿಗೆ ಪ್ರಿಯವಾದಂಥ ಎಳ್ಳು ಕರ್ಜಿಕಾಯಿ ಗಣೇಶನ ಹಬ್ಬಕ್ಕೆ ತುಂಬಾ ಸುಲಭವಾಗಿ ಅರ್ಧ ಗಂಟೆಯಲ್ಲೇ ರೆಡಿಯಾಗುವಂಥ ಎಳ್ಳು ಕರ್ಜಿಕಾಯಿ ಮಾಡೋ ವಿಧಾನ ನೋಡೋಣ. ಇದಕ್ಕೆ 1 ಬಟ್ಲಷ್ಟು ಕಡಲೆ ತೊಗೊಂಡಿದ್ದೀನಿ, 2 ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇಲ್ಲಿ ನಾನು, ಮತ್ತು 1 ಬಟ್ಲು ಕಪ್ಪು ಎಳ್ಳು. ಈ 4 ಬಟ್ಲಿಗೆ 1 ಬಟ್ಲಷ್ಟು ಬೆಲ್ಲ ಆದರೆ ಸಾಕಾಗತ್ತೆ. ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಈ ಎಳ್ಳನ್ನ ಸ್ವಲ್ಪ ಹುರ್ಕೊಳ್ಳೋಣ. ಸಿಮ್ಮಲ್ಲಿಟ್ಕೊಂಡು ಸುಮಾರು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಎಳ್ಳನ್ನು ಚೆನ್ನಾಗಿ ಹುರಿದು ತೆಕ್ಕೊಳ್ಳೋಣ. ಪ್ಲೇಟಿಗೆ ಹಾರಬೇಕು ಚೆನ್ನಾಗಿ ಅದು. ಮತ್ತು ಈ 2 ಬಟ್ಲಷ್ಟು ಕಡಲೆ ಬೀಜನ ಅದನ್ನು ಸಿಮ್ಮಲ್ಲಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ತಣ್ಣಗಾಗೋಕ್ಕೆ ಇದನ್ನು ಬಿಡಬೇಕು. ಚೆನ್ನಾಗೇ ಹುರಿಬೇಕು, ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ, ಟೇಸ್ಟ್ ಬರಲ್ಲ. ನೋಡಿ, ಚೆನ್ನಾಗಿ ಆಗಿದೆ ಈಗ ರೋಸ್ಟು. ನಾನು ಇದನ್ನು ತೆಕ್ಕೋತಾ ಇದ್ದೀನಿ ಬಾಣಲಿಯಿಂದ ಹೊರಗಡೆಗೆ. ತೆಕ್ಕೊಂಡು ಇದನ್ನು ಈ ಥರ ಕಲ್ಲಿಂದ ಸ್ವಲ್ಪ ಜಜ್ಕೊಂಡ್ರೆ ಸಿಪ್ಪೆ ಎಲ್ಲ ಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗೇ ಬರುತ್ತೆ ಇದ್ರದ್ದು ಸಿಪ್ಪೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸಿಪ್ಪೆ ಸಪ್ರೇಟು, ಬೀಜ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರೋ ಸಿಪ್ಪೆನ ಭಾಗನೆಲ್ಲ ತೆಗೆದುಬಿಡೋಣ. ತೆಗೆದಾದ್ಮೇಲೆ ಒಂದು ಜಾರು ತೊಗೊಂಡು ಅದಕ್ಕೆ ಈ ಹುರ್ಗಡ್ಲೆ, ಹುರಿದಿರೋ ಅಂಥ ಎಳ್ಳು, ಹುರಿದಿರೋ ಅಂಥ ಕಡಲೆ ಬೀಜ ಇಷ್ಟನ್ನು ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿ ರಫಾಗಿ ಚಾಪ್ ಮಾಡಬೇಕು ಇದನ್ನು. ಆಮೇಲೆ ಬೆಲ್ಲ ಮತ್ತು 2 ಏಲಕ್ಕಿ ಹಾಕ್ಕೊಂಡು ಇದನ್ನು ನೈಸ್ ಮಾಡಬಾರ್ದು. ಆನ್ ಆ್ಯಂಡ್ ಆಫ್ ಮಿಕ್ಸಿಲಿ ರಫಾಗಿ ಚಾಪ್ ಮಾಡ್ಕೋಬೇಕು. ಇದನ್ನು ನೈಸಾಗಿ ರುಬ್ಕೋಬಾರ್ದು, ಮುದ್ದೆ ಥರ ಆಗಿಬಿಡತ್ತೆ. ಆಫ್ ಆನು ಮಾಡಿಕೊಂಡು ರುಬ್ಕೋಬೇಕು. ಹಾಗಾದರೆ ಈ ಥರ ಪುಡಿ ಥರ ಆಗುತ್ತೆ. ಈ ಪುಡಿನ ತೆಗೆದಿಟ್ಕೊಳ್ಳೋಣ. ನೋಡಿ, ನೀಟಾಗಿ ಪುಡಿ ಆಗಿದೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ, ಇದು ಕಣಕ ಹಿಟ್ಟು, ಮೈದಾ ಹಿಟ್ಟು 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು, 1 ಚಿಟಿಕೆ ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನು. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಪೂರಿಗಿಂತ ಚಿಕ್ಕ ಸೈಜ್ ಹಾಕಬೇಕಿದು, ಪೂರಿಯಷ್ಟು ದಪ್ಪ ಬೇಡ. ಈ ಥರ ಮಾಡಿಕೊಂಡು ನೋಡಿ, 2 ಕೈಯಿಂದ ಈ ಥರ ನೈಸಾಗಿ ಉಂಡೆ ಥರ ಮಾಡ್ಕೋಬೇಕು, ಬಿಲ್ಲೆ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ನೀಟಾಗಿ ಹೊಸ್ಕೊಳ್ಳೋಣ. ಪೂರಿ ಸೈಜಲ್ಲೇ ಹೊಸ್ಕೊಂಡ್ರೆ ಸಾಕಾಗತ್ತೆ. ಪೂರಿಗಿಂತ ಸ್ವಲ್ಪ ತೆಳುವಾಗಿ ಹೊತ್ಕೋಬೇಕು ಇದನ್ನು. ನೋಡಿ, ಈ ಥರ ಮಾಡ್ಕೋಬೇಕು. ಇದನ್ನು ತೆಳುವಾದ ಪೂರಿ ಆಕಾರಕ್ಕೆ ಮಾಡ್ಕೋಬೇಕು ಕರ್ಜಿಕಾಯಿ ಮಾಡೋಕ್ಕೆ. ಗಣೇಶನ ಹಬ್ಬದ 1-2 ದಿನದ ಮುಂಚೆನೇ ಇದನ್ನು ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನೈವೇದ್ಯಕ್ಕೆ ಈಸಿಯಾಗೆ ಆಗೋಗುತ್ತೆ. ನೋಡಿ, ಪ್ಲೇಟ್ಸಲ್ಲಿ ರೆಡಿ ಆಯಿತು. ಕರ್ಜಿಕಾಯಿ ಎಲೆಗಳೆಲ್ಲ ರೆಡಿಯಾಗಿದೆ. ಈಗ ಒಂದು ಬಡ್ಡು ತೊಗೊಂಡು ನೀರು ತೊಗೊಂಡಿದ್ದೀನಿ, ಏರ್ ಬಡ್ಡು. ಮತ್ತು ಇದು ಕರ್ಜಿಕಾಯಿ ಮಾಡೋಂಥ ಮೋಲ್ಡು. ಇದು ಒಂದು ಪ್ಲಾಸ್ಟಿಕ್ ಮೋಲ್ಡ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದ್ರ ಮೇಲೆ ಈ ಥರ ಹೊಸ್ಕೊಂಡಿರೋವಂಥ ಎಲೆನ ಹಾಕ್ಕೊಳ್ಳೋಣ. ಈ ಪುಡಿ ಮತ್ತು ಸೆಂಟರ್ ಭಾಗದಲ್ಲಿ ಇಟ್ಕೋಬೇಕು. 1.5 ಸ್ಪೂನಷ್ಟು ಹಿಡಿಯುತ್ತೆ ಇದಕ್ಕೆ ಪುಡಿ. ಎಳ್ಳು ಪುಡಿ ಹಾಕಿ ಮತ್ತು ಸೈಡ್ಸಲ್ಲೆಲ್ಲ ಈ ಥರ ಹೇರ್ ಬಡ್ಡು ನೀರು ತೊಗೊಂಡಿದ್ದಲ್ಲ ಅದನ್ನು ಸೈಡ್ಸಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು. ಹಚ್ಕೊಂಡು ಈ ಥರ ಮುಚ್ಚಿಬಿಟ್ರೆ ಸೈಡ್ಸಲ್ಲಿ ಬರೋ ಹಿಟ್ಟನ್ನು ನಿಧಾನವಾಗಿ ತೆಕ್ಕೊಂಡ್ರೆ ಕರ್ಜಿಕಾಯಿ ರೆಡಿ ಆಯಿತು. ನೋಡಿ, ಈ ಥರ. ಇಲ್ಲ ನಿಮಗೆ ಕೈಯಿಂದ ಮುಚ್ಚೋಕ್ಕೆ ಬಂದರೆ ಕೈಯಿಂದ ಮುಚ್ಚೂ ಮಾಡ್ಕೋಬೋದು. ನೋಡಿ, ಈ ಥರ ಆಯಿತು. ಇನ್ನೊಂದು ತೋರಿಸ್ತೀನಿ. ಪೂರಿ ಸ್ವಲ್ಪ ದೊಡ್ಡದಾಗಿರಬೇಕು. ಇದ್ರ ಸುತ್ತ ಹಾಕ್ಕೊಂಡು ಸ್ವಲ್ಪ ನೀರು ಹಚ್ಕೋಬೇಕು, ಸೈಡ್ಸಲ್ಲಿ ಮಾತ್ರ ಹಚ್ಕೊಂಡು 1.5 ಸ್ಪೂನಷ್ಟು ಈ ಪುಡಿನ ಸೆಂಟ್ರಲ್ಲಿ ಇಟ್ಕೊಂಡು ಮುಚ್ಕೋಬೇಕು. ಇದನ್ನು ಈ ಥರ ಸಡನ್ನಾಗಿ ಮುಚ್ಚಿಬಿಡ್ಬೇಕು. ಪುಡಿ ತುಂಬಾ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಅದರೊಳಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫಿಲ್ ಮಾಡೋವಷ್ಟು ಪುಡಿ ಹಾಕ್ಕೊಂಡು ನಿಧಾನವಾಗಿ ತೆಕ್ಕೊಂಡು ಓಪನ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಕರ್ಜಿಕಾಯಿಗಳು. ನೋಡಿ, ಈ ಥರ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಇವನ್ನೆಲ್ಲನೂ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ.
ಸುಮಾರು 10ರಿಂದ 15 ಹತ್ತು ನಾನು ಅಷ್ಟೇ ಮಾಡಿದ್ದು, ನೈವೇದ್ಯಕ್ಕಷ್ಟೇ. ಇದನ್ನು ಚೆನ್ನಾಗಿ ಕಾಯ್ತಿರೋ ಎಣ್ಣೆಗೆ ಹಾಕ್ಕೊಂಡು ಕರ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಕರ್ಕೋಬೇಕು. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಕರ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯಲ್ಲ, ಗರಿ ಗರಿಯಾಗಿ ಬರೋದಿಲ್ಲ. ಎರಡೂ ಸೈಡಲ್ಲೂ ತಿರುಗಿಸಿ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಎರಡು ಕಡೆಯೂ ಕೆಂಪಾಗಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬಂದರೆ ಇದು ಗರಿ ಗರಿ ಆಗಿರುತ್ತೆ. ಸುಮಾರು ಇದನ್ನೊಂದು 15ರಿಂದ 20 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಈ ಥರ ಕೆಂಪಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಮೋಲ್ಡಿಂದ ನೀಟಾಗಿ ತೆಕ್ಕೊಂಡು ಚೆನ್ನಾಗಿ ಕಾಯ್ತಿರೋ ಎಣ್ಣೆಗೆ ಹಾಕ್ಕೊಂಡು ಎಲ್ಲನೂ ಕರ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ತೇಲಿಸ್ಕೋಬೇಕು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗರಿ ಗರಿಯಾದ ಬಿಸಿ ಬಿಸಿಯಾದ ಎಳ್ಳು ಕರ್ಜಿಕಾಯಿ ರೆಡಿ ಆಗ್ತಾಯಿದೆ.